ಈ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಪ್ರತಿಯೊಂದು ಚುನಾವಣೆ ಬರೋಕ್ಕಿಂತ ಮುಂಚೆ ಹಲವಾರು ಮಾತುಗಳಾಗುತ್ತೆ, ಏನೇನೋ ಹೇಳ್ತಾರೆ ರಾಜಕಾರಣಿಗಳು. ಆದ್ರೆ ನಾವು ಚಿಕ್ಕ ವಯಸ್ಸಿದ್ದ ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದನೂ ಯಾವ ಪಕ್ಷಕ್ಕೆ ಹಸ್ತದ ಗುರುತು? ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಪಕ್ಷಕ್ಕೆ? ನಮ್ಮ ತಾತ, ನಮ್ಮ ತಂದೆ, ನಮ್ಮ ಮಕ್ಕಳಿಗೆ ಹೇಳ್ಕೊಳ್ತಿದ್ದೇನೆ, ನೋಡಪ್ಪ ನಮ್ಮೆಲ್ಲ ಒಗ್ಗೂಡಿ ತಗೊಂಡೋಗ್ತಿದೆ ಪಕ್ಷ, ನೀವೆಲ್ಲ ಸೇರಿ ಇವ್ರನ್ನ ಓಟ್ ಕೊಡ್ರಿ ಅಂತ. ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಸ್ಟ್ ಸರ್ವೆಯನ್ನು ಮಾಡಿದ್ರು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಮೊದಲು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ನಾವು ಸೆನ್ಸಸ್ ಮೇಲೆ ನೋಡ್ತೀವಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನಮ್ಗೆ ಸೀಟ್ಗಳು ಎಷ್ಟು ಕೊಡೋದು ಇವರು? 15. ಕಾಂಗ್ರೆಸ್ ಪಕ್ಷದಿಂದ 15 ಸೀಟ್ಗಳು ಕೊಟ್ಟರು. 9 ಜನ ಜಯಶೀಲರಾಗಿ ಬಂದರು. ಬೇರೆ ಇತರ ಸಮುದಾಯಗಳಿಗೆ 59. ಮೊನ್ನೆ ನಡೆದ ಚುನಾವಣೆಯಲ್ಲಿ ನೀವು ನೋಡಿರ್ಬೋದು, ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ. ಈ 5 ಗ್ಯಾರಂಟಿಗಳಿಂದ ಸರ್ಕಾರ ರಚಿಸಕ್ಕಾಗಿಲ್ಲ ಇವರು ಹೇಳಿ. ಈ 5 ಗ್ಯಾರಂಟಿಗಳಿಂದ ಇವರು ಇವತ್ತು ಈ ಸರ್ಕಾರವನ್ನ ರಚಿಸಿಲ್ಲ. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ ನೀವು ಕಳೆದ 5 ಚುನಾವಣೆಯ ಫಲಿತಾಂಶಗಳನ್ನ ಎತ್ತಿ ನೋಡಿ. 2004ರಿಂದ 2008, 13ರಲ್ಲಿ ಕೆಜೆಪಿ ಬೇರೆ ಫಾರ್ಮ್ ಆಗಿತ್ತು. ಅದು ಕೆಜೆಪಿ ಮತ್ತೆ ಬಿಜೆಪಿ ಸೇರಿದ್ರೆ ಬಿಜೆಪಿಯ ವೋಟ್ ಶೇರ್ 38% ಹಾಗೆ ಇಂಟ್ಯಾಕ್ಟ್ ಇತ್ತು. 2018ರಲ್ಲಿ 38% ವೋಟ್ ಶೇರ್ ಬಿಜೆಪಿಗೆ. 2023ರಲ್ಲೂ ಕೂಡ ಅವರ ವೋಟ್ ಶೇರ್ 38% ಇದ್ದೇ ಇತ್ತು. ಆದರೆ ಈ 2023ರ ಚುನಾವಣೆಯಲ್ಲಿ ನಮ್ಮ ಈ ಹೈಕಮಾಂಡ್, ಕಾಂಗ್ರೆಸ್ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಹೈಕಮಾಂಡ್ ಇದೆ. ಈ ನಮ್ಮ ಹೈಕಮಾಂಡ್ ಮಸೀದಿಯ ಮೂಲಕ ಎಲ್ಲ ಮುಸಲ್ಮಾನರಲ್ಲಿ ಒಂದು ಮಾತನ್ನ ಹೇಳಿದ್ರು, ಈ ಸಲ ಪ್ರತಿಯೊಬ್ಬರು ಸೇರಿ ಒಗ್ಗೂಡಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಅಲ್ಲಿ ಕೆಲಸ ಮಾಡಿದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ. ಈ 2023ರ ಚುನಾವಣೆಯಲ್ಲಿ ಮಸೀದಿಗಳಿಂದ ನಮ್ಮ ಏರಿಯಾದ ಹಿರಿಯರು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟ್ ಚೆಕ್ ಮಾಡಿ ಈ ಮನೆಯವರು ಇಲ್ಲಿದ್ರಲ್ಲ ಎಲ್ಲೋದ್ರು ಅಂತ ಅವರನ್ನ ಕಂಡಿಡಿದು ವಾಪಸ್ ಕರೆಸಿ ವೋಟಿಂಗ್ ಮಾಡ್ತಿದ್ದಾರೆ. ಫಾರಿನಿಂದ ಬಂದು ಇಲ್ಲಿಗೆ ವೋಟ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಕ್ ಹೋಗಿರೋರ್ನೆಲ್ಲ ರೈಲು, ಬಸ್ಸು ಟಿಕೆಟ್ಗೆ ಕಾಸನ್ನ ಕೊಟ್ಟು ಕರೆಸಿ ಈ ಸಲ ನಾವು 92% ಮುಸ್ಲಿಂ ಸಮುದಾಯ ಮಾಡಿರುವ ವೋಟ್ಗಳಿಂದ ಮತ್ತು ಬೇರೆ ಇತರ ಪಕ್ಷಗಳಿಗೆ ಇವಾಗ JDS ಎವ್ರಿ ಎಲೆಕ್ಷನ್ 20% ಅವರ ವೋಟ್ ಶೇರ್ ಇತ್ತು. ಆದ್ರೆ 23ರ ಚುನಾವಣೆಯಲ್ಲಿ ಅವರ ವೋಟ್ ಶೇರ್ 13ಕ್ಕೆ ಬಂದಿತ್ತು. ಆ 7% ಮುಸಲ್ಮಾನರು ಆ ಕಡೆ ಈ ಕಡೆ ವೋಟ್ ಮಾಡ್ತಿದ್ರು. SDPIಗೂ ವೋಟ್ ಶೇರ್ ಕಡಿಮೆ ಆಯಿತು 2023ರ ಚುನಾವಣೆಯಲ್ಲಿ. ನಾವು ಎಲ್ಲರೂ ಒಗ್ಗೂಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಂಪೂರ್ಣ ಬಹುಮತದಿಂದ ಗೆಲ್ಲಿಸುವ ಒಂದು ಕ್ರೆಡಿಟ್ ಕೊಡಬೇಕು ಅಂದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಾಯ್ತು. ನಂತರ ನಾವು ನಮ್ಮ ಮಾತನ್ನ ಇಟ್ಕೊಂಡ್ವಲ್ಲ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಜೊತೆ ಎಲ್ಲಂಡಿದೆ. ಹಿಜಾಬ್ ಎಷ್ಟು ಕೋಲಾಹಲವನ್ನ ಸ್ಪಷ್ಟಪಡಿಸ್ತು ನಮ್ಮ ರಾಜ್ಯದಲ್ಲಿ. ಹಿಜಾಬ್ ಆಗಲಿ, ಹಲಾಲ್ ಆಗಲಿ, ಜಡ್ಡಾ ಕಟ್ಟು, ಅದು ಇದು ಪ್ರತಿಯೊಂದಿನ ಒಂದೊಂದು ಏನೇನೋ ಒಂದು ಸಮಸ್ಯೆ ನೆನ್ಕೋಬಾರ್ದು. ಆ ಎಲ್ಲಾ ಸಮಸ್ಯೆಗಳಿಗೆ ನಾವು ತಾಳ್ಮೆಯಿಂದ ಮುಂದುವರೆದ್ವಿ. ನಮಗೊಂದು ಭರವಸೆ ಕೊಡಲಾಯಿತು. ಬ್ಯಾಕ್ ಡೋರ್ ಮೀಟಿಂಗ್ಸ್ ಅನ್ನು ಭರವಸೆ ಕೊಡಲಾಯಿತು. ಬಹಿರಂಗವಾಗಿ ಇದು ಚುನಾವಣಾ ಪ್ರಚಾರಗಳಲ್ಲಿ ನಾವು ಬಜರಂಗದವನ್ನೇ ಬ್ಯಾನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಅದು ಏನೂ ಆಗಿಲ್ಲ. ನಮಗೆ ಹಿಜಾಬ್ ಅನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಂಗೆ ನೇತಾಡ್ತಿದೆ. ಅದ್ರ ಬಗ್ಗೆ ಏನು ಮಾಡಿಲ್ಲ. 4% ರಿಸರ್ವೇಶನ್ ಮುಸಲ್ಮಾನರಿಗೆ ಸಿಕ್ತದ್ದು, ಅದ್ರ ಮೇಲೆ ಸ್ಟೇ ಇದೆ, ಅದನ್ನ ವೇಕೇಟ್ ಮಾಡುದಿಲ್ಲ. ಗೋ ಹತ್ಯೆ ನಿಷೇಧದಲ್ಲಿ 58 ಲಕ್ಷ ರೈತರು ಈ ರಾಜ್ಯದಲ್ಲಿ ನರಳುತ್ತಿದ್ದಾರೆ. 13 ವರ್ಷ ಆಯ್ತು ಒಂದು ಪ್ರಾಣಿಗೆ ಅಂದ್ರೆ ಅದನ್ನ ಮನೆಯಲ್ಲಿ ಇಟ್ಕೊಂಡು ಸಾಕುವ ಒಂದು ಇದು ಅವರ ಹತ್ರ ಇಲ್ಲ. ಅಟ್ಲೀಸ್ಟ್ 13 ವರ್ಷದ ಅಧಿಕ ವಯಸ್ಸಿನ ಪ್ರಾಣಿಗಳನ್ನ ನೀವು
ವಜೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಡ್ತಾರೆ. ಕಾಂಗ್ರೆಸ್ ಅಂತ ಒಂದು ಭರವಸೆ ಇತ್ತು, ಅದು ನಮಗೇನು ಮಾಡಿಕೊಡ್ಲಿಲ್ಲ. ಮುಂದಕ್ಕೆ ರಿಲೀಜಿಯಸ್ ಕನ್ವರ್ಷನ್ ಬಿಲ್ ಅದು ಇದು ಎಷ್ಟೊಂದು ಭರವಸೆಗಳನ್ನ ಕೊಟ್ಟಲ್ಲ, ಅದರಲ್ಲಿ ಒಂದು ಕೂಡ ಇದುವರೆಗೂ ಈಡೇರಿಸಿಲ್ಲ. 10,000 ಕೋಟಿ ಕೊಡ್ತೀವಿ ನಾವು ಮುಸಲ್ಮಾನರಿಗೆ ಬಜೆಟ್ ಅಂತ ಹೇಳಿದ್ರು, ಅದು ನಮಗೆ ಕೊಡ್ಲಿಲ್ಲ. ಇವತ್ತು ಈ ಎಲ್ಲ ಒಂದು ಮುಸಲ್ಮಾನರನ್ನ ಒಗ್ಗೂಡಿಸಲಿಕ್ಕೆ 2023ರಲ್ಲಿ ಎಲ್ಲಾ ನಾಯಕರು ಕಷ್ಟಪಟ್ಟರು. ನಾನು ಯಾರು ಅವರು ಇವರು ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಆದ್ರೆ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಗಳನ್ನ ಮಾಡಿ ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಸೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ, ಅವ್ರು ಯಾವತ್ತಿಗೂ ಬ್ಯಾಕ್ಗ್ರೌಂಡ್ ಬಿಹೈಂಡ್ ದ ಸೀನ್ ಪ್ಲೇಯರ್. ಅವರು ಪ್ರತಿಯೊಂದು ಮುಸಲ್ಮಾನರ ಸಮಸ್ಯೆ ಏನೇ ಬರಲಿ ಎಲ್ಲದರಲ್ಲೂ ನಮಗೆ ಸಹಕಾರ ನೀಡಿರೋರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಬಾಳ್ದಿರುವ ಈ ನಾಯಕರಿಗೆ ಇವತ್ತು ನೀವು ಶೋಕ ನೋಟಿನೂ ಕೊಡದೆ ಅದೇ ಶಾಮನೂರು ಶಿವಶಂಕರಪ್ಪನವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕುತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಬಿಜೆಪಿಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳುವ ಒಂದು ಶೋಕಾಸ್ ನೋಟಿಸ್ ಕೂಡ ಅವರನ್ನ ಕೊಡಲಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಶೋಕಾಸ್ ನೋಟಿಸು ಕೊಡದೆ ನೀವು ಉಚ್ಚಾಟನೆ ಮಾಡ್ತೀರಾ ಅಂದ್ರೆ ನಮ್ಮ ಸಮುದಾಯ ಕೇವಲ ನಮ್ಗೆ 15 ಸೀಟ್ಗಳು ಆಯ್ತು ಅಂತ ನಾವು ತಾಳ್ಮೆಯಿಂದ ಮುಂದುವರಿತಾ ಇದ್ವಿ. ನಮಗೋಸ್ಕರ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೂ ಮಾಡಿಲ್ಲ, ತಿರುಗೋ ತಾಳ್ಮೆಯಿಂದ ನಿಂತ ಇವತ್ತು ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ವಾಪಸ್ ತಗೋಬೇಕು ಅಂತ ಹೇಳ್ತೀನಿ ನಾನು. ಇದನ್ನ ಹಿಂಪಡಿಲೇಬೇಕು. ಅಕಸ್ಮಾತ್ ನೀವು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಉಲಮಾಗಳು ಸೇರಿ ಒಂದು ದೊಡ್ಡ ನಮ್ಮ ಕಾನ್ಫರೆನ್ಸ್ ಇದೆ, ಆಲ್ ಕರ್ನಾಟಕ ಉಲಮಾ ಕಾನ್ಫರೆನ್ಸ್. 3 ವರ್ಷಕ್ಕೊಂದ್ಸಲ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ ನಾವು. ಎಲ್ಲರನ್ನ ಒಗ್ಗೂಡಿಸಿ ಅಲ್ಲಿ ತೀರ್ಮಾನ ತಗೋತೀವಿ ಅಂತ ಎಚ್ಚರಿಕೆ ನೀಡಕ್ಕೆ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ನಾವು. ಉಣಗೋದಲ್ಲಿ ಒಂದು ಚುನಾವಣೆ, ಉಪಚುನಾವಣೆ ಇದ್ದಕ್ಕಿದ್ದಂಗೆ ನಮ್ಮ MLA ಶ್ರೀವಲ್ಲಿ ಅವರು ತೀರೋಗ್ತಾರೆ. ಅಲ್ಲಿ ಎಲ್ಲಾ ನಾಯಕರು ಹೋಗ್ಬಿಟ್ಟು ಪ್ರಚಾರ ಮಾಡ್ತಾರೆ. ಆ ಚುನಾವಣೆಯಲ್ಲಿ 15 ಜನ ಅಲ್ಲಿ ಸ್ಪರ್ಧಿಸಿರ್ತಾರೆ, ನಾಮಿನೇಷನ್ ಹಾಕಿರ್ತಾರೆ. ಇದೇ ಸನ್ಮಾನ್ಯ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರು ಕುಂದಗೋಲ್ಗೂ ಹೋಗಿ ಅಲ್ಲಿ ಕುಸುಮಾ ಶಿವಲ್ಲಿ ಅವರು ಒಂದು ಕ್ಯಾಂಡಿಡೇಟ್ ಆಗಿರ್ತಾರೆ. 15 ಜನರನ್ನ ಬಸ್ಸಲ್ಲಿ ಕೂರಿಸ್ಕೊಂಡು ನಾಮಿನೇಷನ್ ಪತ್ರವನ್ನು ವಾಪಸ್ ತಗೋಬೇಕು ಅಂತ ಎಲ್ಲರ ನಾಮಿನೇಷನ್ ಅನ್ನ ವಾಪಸ್ ತಗೋತಾರೆ. ಕೇವಲ 2,000 ಮತಗಳಿಂದ ಕುಸುಮಾ ಶಿವಲ್ಲಿ ಅವರು ಆ ಎಲೆಕ್ಷನ್ ಅನ್ನ ಗೆಲ್ತಾರೆ. ಇದೆಲ್ಲ ನಿಮಗೆ ಕಾಣಿಸ್ತಾ ಇಲ್ವಾ? ಜಮೀರ್ ಅವರು ಏನೇನ್ ಮಾಡಿದ್ದಾರೆ, ನಸೀರ್ ಅವರು ಏನೇನ್ ಮಾಡಿದ್ದಾರೆ, ಜಬ್ಬಾರ್ ಅವರು ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲ ನಿಮಗೆ ಗೊತ್ತಿಲ್ವಾ? ಇವತ್ತು ಹೇಳದೆ ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ ಉಚ್ಚಾಟನೆ ಮಾಡ್ಬಿಡ್ತೀರಾ ಅಂದ್ರೆ ನಾವು ಸುಮ್ಮನೆ ಕೂತಿರ್ಬೇಕಾ? ಇದು ಕೇವಲ ಸುದ್ದಿಗೋಷ್ಠಿಯಂತೆ. ಈ 2 ನಾಯಕರನ್ನ ಹಿಂಪಡಿಬೇಕು ಅಂತ ಆದೇಶ ಆಗಿರೋದನ್ನ ಮುಂದೆ ಯಾವ್ದಾದ್ರು ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ ಇಳಿತೀವಿ, ಪ್ರತಿಭಟನೆ ಮಾಡ್ತೀವಿ. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಿಪಲ್ ತಲಾಕ್ ಅನ್ನ ಕೊಡ್ತೀವಿ. ತಲಾಕ್ 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 ಇದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಕೇವಲ ಮಾತಲ್ಲ, ಇದನ್ನ ಮಾಡಿ ತೋರಿಸ್ತೀವಿ. ಯಾವ ತರ 135 ಸೀಟು ಕೊಟ್ಟು ನಿಮ್ಗೆ ಸಂಪೂರ್ಣ ಬಹುಮತದಿಂದ ನಾವು ಗೆಲ್ತಿರ್ತೀವೋ ಅದೇ ತರ ನಿಮ್ಮನ್ನ ಸೋಲ್ಸಕ್ಕೂ ನಾವು ಸಿದ್ಧ. ನೀವು ಈ ದಿಗ್ಭ್ರಮೆ ನಿರ್ಬಾರ್ದು. ಏನಂದ್ರೆ ನಿಮ್ಮಲ್ಲಿ ಆಪ್ಷನ್ ಏನಿದೆ, ಏನ್ ಬಿಜೆಪಿ ಕೊಟ್ಬಿಡ್ತೀರಾ, JDS ಹೋಗ್ಬಿಡ್ತೀರಾ, ಅದು ಅವರು ನಮ್ಮ ಜೊತೆ ಬಿಜೆಪಿ ಅವ್ರ ಜೊತೆ ಇದ್ದಾರೆ, ಮತ್ತೆ ಇನ್ನೇನ್ ಮಾಡ್ತೀರಾ ನಿಮ್ಮ ಮತಗಳನ್ನಂತ. ಡೆಲ್ಲಿಯಲ್ಲಿ ಅನ್ನಾ ಹಜಾರೆ ಅವರ ಮೂವ್ಮೆಂಟ್ ನಡೆದು ಒಂದು ಹೊಸ ಪಕ್ಷ ಕಟ್ಟಿ ಅರವಿಂದ್ ಕೇಜ್ರಿವಾಲ್ ಚೀಫ್ ಮಿನಿಸ್ಟರ್ ಆಗಕ್ಕೆ ಕೇವಲ 9 ತಿಂಗಳಾಗಿತ್ತು. ನಮ್ಮ ಕೈಯಲ್ಲಿ 2 ವರ್ಷ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಅತಿ ಹೆಚ್ಚು ಮಾತುಗಳಿವೆ. ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು, ಒಂದು ಚಾ ಕುಡಿದ್ರೆ ಅದರ ಋಣ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಮಲ್ಲಿಕಾರ್ಜುನ್ ಅವರೇ, ಶಾಸಕರೇ, ಸಚಿವರೇ, ನಿಮ್ಮಲ್ಲಿ ನಾನು ಒಂದು ಮಾತನ್ನ ಕೇಳ್ತೀನಿ. 45 ವರ್ಷಗಳಿಂದ ನಿಮ್ಮ ಕುಟುಂಬಕ್ಕೆ 45 ವರ್ಷಗಳಿಂದ ಇದೇ ಮುಸ್ಲಿಂ ಸಮುದಾಯ ಒಂದ್ ಸೈಡ್ ವೋಟಿಂಗ್ ಮಾಡಿ ನಿಮ್ಮನ್ನ ಗೆಲ್ಸತ್ತಲ್ಲ, ಅದರ ಋಣನ ತೀರ್ಸಿ ನಿಮ್ಮ ಮಗನ ನೆನೆಸ್ಬಿಟ್ಟು ತಂದೆಯವರು MLA ಆಗಿದ್ದಾರೆ, ತಾವು ಸಚಿವರಾಗಿದ್ದೀರಿ, ತಮ್ಮ ಮನೆಯವರು ಸಂಸದರಾಗಿದ್ದಾರೆ. ಸಾಲ ನಿಮ್ಮ ಕುಟುಂಬಕ್ಕೆ ಸಮರ್ಥನ ತಗೊಬಂದು ನೀವು ನಿಲ್ಲಬೇಕಾಗಿತ್ತ?
ಈ ಸಲ ನೀವು ದೊಡ್ಡ ಮನ್ಸು ಮಾಡಿ ನಡೀರಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸೀಟ್ ಕೊಡೋಣ ಅಂತ ನೀವ್ ಹೇಳಕ್ಕಾಗಿಲ್ವಾ? ಅದೇ ಸಮಸ್ತು ಈ ಎಲೆಕ್ಷನ್ ಕ್ಯಾಂಡಿಡೇಟ್ ಇವತ್ತು ಪಾರ್ಟಿಯಲ್ಲಿ ಡಿಸಿಪ್ಲಿನ್ ಹೈಕಮಾಂಡ್. ಯಾಕೆ ಹೈಕಮಾಂಡ್ ಇವ್ರ ಮೇಲೆ ಆಕ್ಷನ್ ತಗೊಳ್ಳಲ್ವಾ? ನಾಮಿನೇಷನ್ ಹೋಗ್ಬಿಟ್ಟು ಇವ್ರು 2 ದಿನ ಮುಂಚೆ ಅಲ್ಲಿ ಹೋಗ್ಬಿಟ್ಟು ನಾಮಿನೇಷನ್ ಸಲ್ಲಿಸ್ತಾರಲ್ಲ, ಅದು ಆಂಟಿ ಪಾರ್ಟಿ ಆಕ್ಟಿವಿಟಿ ಆಗಲ್ವಾ? ಈ ತರ ಎಷ್ಟಂತ ಹೇಳಿ ನಾನು ನಾಯಕರು ನಿಂತ್ಕೊಂಡು ಅಸೆಂಬ್ಲಿಯಲ್ಲಿ ಏನೇ ಹಾಡಾದ್ರು ತಿರ್ಗಾಗಳನ್ನ ಬ್ರದರ್ಸ್ ಅಂತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ಕೊಂಡು ನಾವು ಸುಮ್ಮನಾಗಿಲ್ವಾ? ಇದೆಲ್ಲ ಇವತ್ತು ಒಂದು ಮಿತಿ ಮೀರಿದೆ ಅಂತ ಹೇಳ್ಬಿಟ್ಟು ಈ ರಾಜ್ಯದಿಂದ ಎಲ್ಲ ನಮ್ಮ ಧರ್ಮಗುರುಗಳನ್ನ ಕರೆಸಿ ಇಲ್ಲಿ ಸ್ಟೇಜ್ ನಲ್ಲಿ ಕೂತ್ಕೊಳ್ಳೋಕೆ ಇಷ್ಟೇ ಅವಕಾಶ. ಕ್ಯಾಮೆರಾ ಹಿಂದೆ ಪ್ಯಾನ್ ಮಾಡಿ ನೋಡಿ, 200 ಜನ ಪ್ರತಿಯೊಂದು ಜಿಲ್ಲೆ, ಬಾಗಲಕೋಟೆಯಿಂದ, ದಾವಣಗೆರೆಯಿಂದ, ಬೆಳಗಾವಿಯಿಂದ, ಹುಬ್ಬಳ್ಳಿಯಿಂದ, ಮಂಗಳೂರಿಂದ, ಹುಣಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಇಲ್ಲಿ ಒಂದು ಈ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಇದು ಕೇವಲ ಒಂದು ಟ್ರೇಲರ್, ಮುಂದೆ ಚಲನಚಿತ್ರ ಬಾಕಿ ಇರುತ್ತೆ. ಅಕಸ್ಮಾತ್ ಈ ಉಚ್ಚಾಟನೆಯ ಆದೇಶವನ್ನು ನೀವು ಹಿಂಪಡಿಲಿಲ್ಲ, ಮುಂದೆ ಯಾವ್ದಾದ್ರು ನಮ್ಮ ನಾಯಕರ ಮೇಲೆ ನೀವು ಆಕ್ಷನ್ ತಗೊಂಡ್ರೆ ಇದು ನಡೀತದೆ. ಕೆಪಿಸಿಸಿ ಆಫೀಸ್ ಒಳಗಡೆಯಿಂದ ಮೈನಾರಿಟಿ ಮೀಟಿಂಗ್ ಅಂತ ನಡೀತದೆ. ಮೈನಾರಿಟಿ ಮಿನಿಸ್ಟರ್ಗೆ ಗೊತ್ತಾದ್ರು, ಮೈನಾರಿಟಿ ಮಿನಿಸ್ಟರ್ ವಿರುದ್ಧ ಮೈನಾರಿಟಿ ಮೀಟಿಂಗ್ ಕೆಪಿಸಿಸಿ ಆಫೀಸರ್ ಮಾಡ್ತಿದ್ದೀರಾ. ಅದು ಯಾರ ಕ್ರಮಕ್ಕೋಸ್ಕರ ಮಾಡ್ತಿದ್ದೀರಾ? ಅದೇನಿದೆ ನಿಮ್ದು ಒಳಜಗಳ, ಅದನ್ನ ಒಳಗಡೆ ಇಟ್ಕೊಂಡು ನೀವು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ನಮ್ಮ ಸಮುದಾಯದ ಒಗ್ಗಟ್ಟನ್ನ ಒಡೆಯುವ ಪ್ರಯತ್ನ ದಯವಿಟ್ಟು ಪಡಬೇಡಿ ಅಂತ ಹೇಳುತ್ತಾ, ಇನ್ನ ಎಷ್ಟೋ ಮಾತುಗಳಿದೆ. ಆದ್ರೆ ಈ ಸುದ್ದಿಗೋಷ್ಠಿಯಲ್ಲಿ ಮಾತನ್ನ ಹೇಳಿದ್ರೆ ಪ್ರಶ್ನೆ ಇರೋದೇ ಕೇಳಿ. ಒಂದು ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ ವಿರುದ್ಧ ಕ್ರಮ ತೆಗೆದುಕೊಂಡು ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಮ್ಮ ಸಮುದಾಯದ ಸಲೀಂ ಅಹಮದ್ ವಿಶ್ವನಾಥ್ ಪ್ರೆಸ್ ಮೀಟ್ ಮಾಡಿ ತನ್ನ ಪಕ್ಷದ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಹೇಳಿ ಒಂದ್ ಕಡೆ ಆರೋಪ ಮಾಡಿದ್ರು. ಇನ್ನೊಂದು ಕಡೆ ಕೆಪಿಸಿಸಿಯ ಮಾಜಿ ಪದಾಧಿಕಾರಿಗಳು, ಅಲ್ಪಸಂಖ್ಯಾತ ಮಾಜಿ ಪದಾಧಿಕಾರಿಗಳು SDPI ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ ಸಂಬಂಧಿಸಿದಂತೆ ನಮಗೆ ದಾಖಲೆಗಳಿವೆ, ಹೀಗಾಗಿ ಕ್ರಮ ತೆಗೆದುಕೊಳ್ಳುವುದು ಸರಿ ಅಂತ ಹೇಳಿ ನಿಮ್ಮ ಸಮುದಾಯದವರೇ ಒಂದ್ ಕಡೆ ಒಪ್ಕೊಂಡೆ ನಿಮ್ಮ ಮಾತನ್ನ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಕಮಿಟಿ ಅಂತ ಹೇಳಿದ, ಅದೇನ್ ಮಾಡ್ತಿದೆ ಇವತ್ತು ಬಂದ್ಬಿಟ್ಟು ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾತು ಕೇಳಕ್ಕೆ ನೀವು ಯಾರ ಮಾತು ಕೇಳ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಂಡ್ಬಿಡ್ತೀರಾ? ಜನ ಮೆಚ್ಚಿರುವ ನಾಯಕರು ಯಾರು? ಜನ ಮೆಚ್ಚಿರುವ ನಾಯಕರು ಯಾರು? 2 ಸಲ ಸೋತೋಗ್ಬಿಟ್ಟು ನೀವು ಏನು ಇರಲಿಲ್ಲ, ದಯವಿಟ್ಟು ನನಗೆ ಏನಾದ್ರು ಒಂದು ಕೊಡಿ ಅಂತ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ಬಜೆಟ್ ಹಿಡ್ಕೊಂಡು ಇಲ್ಲಿ ಬಂದ್ಬಿಟ್ಟು MLC ಆಗಿದ್ದವ್ರು ನೀವು ಇವತ್ತು ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಅವ್ರು ಆಲ್ರೆಡಿ MLC ಇದಾರೆ. ಅಂದ್ರೆ ಇದೇ ರಿಜ್ವಾನ್ ಅರ್ಷದ್ ಅವರು MLC ಆಗಿದ್ರಲ್ಲ, ಅವರು ಹೋಗ್ಬಿಟ್ಟು ಇಲ್ಲಿ ಸೀಟ್ ಕೊಡಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಸೀಟ್ ತಗೊಂಡು ಶಿವಾಜಿನಗರ ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ, ಶಿವಾಜಿನಗರ ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ, ಅಲ್ಲಿ ಕರ್ಕೊಂಡ್ಬಿಟ್ಟು ನಾವೆಲ್ಲ ಸೇರಿ ಆಯ್ತು ಅದಕ್ಕೆ ಅವಕಾಶ ಕೊಡೋಣ ಪರವಾಗಿಲ್ಲ ಅಂತ ಬಿಟ್ಟು ಗೆಲ್ಸಿದ್ದು ನಾವೇ. ಇವತ್ತು ಸಮುದಾಯದ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಅದರ ಹಿಂದೆ ಯಾವ ಶಕ್ತಿ ಇದೆ? ನಮಗೇನು ಬುದ್ಧಿ ಇಲ್ವಾ? ಪಕ್ಷ ವಿರೋಧಿ ಚಟುವಟಿಕೆನೇನು? ಅವ್ರು ಯಾರು ಹೇಳಿದ್ದು ಸುದ್ದಿಗೋಷ್ಠಿ ಮಾಡಕ್ಕೆ? ಅವ್ರಿಗೆ ಕಾಂಗ್ರೆಸ್ ಪಕ್ಷ ಆಕ್ಷನ್ ತಗೊಳಲ್ವಾ? ಹೈಕಮಾಂಡ್ ಅಲ್ವಾ? ನಿನ್ನೆ ಎಲೆಕ್ಷನ್ ಮುಗಿದು 9ನೇ ತಾರೀಕು 10ನೇ ತಾರೀಕು ಶುಕ್ರವಾರ ದಿನ ನಮಾಜ್ ಮುಗಿಸ್ಕೊಂಡು ಬಂದು ಇವರು ಪತ್ರಿಕಾಗೋಷ್ಠಿ ಮಾಡೋದಲ್ಲ, ಅದು ಯಾರ ಆದೇಶದಿಂದ ಮಾಡಿದ್ರು? ಅದು ಅವರ ಪಕ್ಷಕ್ಕೆ ಸೇರಿದ್ದು ಬಿಟ್ಟಿದ್ದು. ನಮ್ಮ ಸಮುದಾಯದಲ್ಲಿ ಬಂದಾಗ ಈ ಧರ್ಮಗಳು ಕರೆದಾಗ ರಿಜ್ವಾನು ಬರಬೇಕು, ಸಲೀಂ ಅಹಮದ್ ಬರಬೇಕು, ಯಾರೇ ಇರಲಿ ಬರಲೇಬೇಕು. ಆ ತೀರ್ಮಾನಕ್ಕೆ ಇನ್ನ ಬಂದಿಲ್ಲ. ಆ ತೀರ್ಮಾನ ತಗೊಂಡೇ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ನಾವು ಪರ್ಯಾಯವಾಗಿ ಯೋಚನೆ ಮಾಡಬೇಕು ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ಪರ್ಯಾಯವಾಗಿ ಪಕ್ಷ ಸ್ಥಾಪನೆ ಆ ತರದ ಏನಾದ್ರು ಚಿಂತನೆಗಳಿವೆ ಮುಸ್ಲಿಂ ನಾಯಕರಿಗೆ? ಸಮಯ ಸಂದರ್ಭ ಬಂದಾಗ ನಾವು ಏನು ಮಾಡಬೇಕು ಅನ್ನೋದನ್ನ ಒಂದು ಇದೇ ನಮ್ಮ ಧರ್ಮಗುರುಗಳ ಒಂದು ಕೌನ್ಸಿಲ್ ಇವರು ಒಂದು ತೀರ್ಮಾನ ತಗೊಳ್ಳಿ. ಇವ್ರು ಹೆಂಗ್ ಹೇಳ್ತಾರೆ ಇವ್ರ ಹಿಂದೆ ನಾವು ಬದ್ಧರಾಗಿರ್ತೀವಿ. ನೋಡಿ, ನಮ್ಮ ಸಮುದಾಯದಲ್ಲಿ ಒಂದು ಮೆರ್ಸಿಡೀಸ್ ಬೆಂಜಲ್ಲೇ ಬಂದಿರ್ಬೋದು, ಅವನು BMW ಬಂದಿರ್ಬೋದು, RDL ಬಂದಿರ್ಬೋದು, ದೊಡ್ಡ ಮನೆ ಮಗ ಇರ್ಬೋದು. ಹಜರತ್ ಅಲ್ಲಾಹ್ ಅಕ್ಬರ್ ಅಂತ ಹೇಳಿದ್ರೆ ಎಲ್ಲರೂ ಅವರಿಂದ ತಲೆ ಬಗ್ಗಲೇಬೇಕು. ಅಲ್ಲಾ ದೇವರ ಮುಂದೆ ತಲೆ ಬಗ್ಗೋದು ಆದೇಶ ಇವ್ರದ್ದು. ಹೌದು ಸರ್, ಇಡೀ ದೇಶದಲ್ಲಿ ಕೇವಲ 3 ರಾಜ್ಯಗಳಲ್ಲಿರೋದು ಕಾಂಗ್ರೆಸ್ ಪಕ್ಷ, ತೆಲಂಗಾಣ, ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕ. ಇವರ ಸಂಪ್ರದಾಯಗಳು ಇವರು ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ಈ 3 ಕ್ಷೇತ್ರಗಳು, ಈ 3 ರಾಜ್ಯಗಳನ್ನು ಕಳ್ಕೊಳ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು.
ಯಾಕೆ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿರೋದು? ನಾವೆಲ್ಲ ಸೇರಿ ತಾನೇ ಇವ್ರಿಗೆ ಓಟ್ ಕೊಟ್ಟಿದ್ದು ಲಾಸ್ಟ್ ಟೈಮು. ಅದ್ ಯಾಕೆ ಕೊಟ್ಟಿದ್ದು? ನೀವೊಂದು ಮಾತನ್ನ ಕೊಟ್ಟಿರ್ತೀರ, ಆ ಮಾತನ್ನ ಇಟ್ಕೊಂಡ್ರ? ಆ ಮಾತನ್ನ ಇಟ್ಕೊಂಡ್ರ 3 ವರ್ಷ ಆಯ್ತು, ಇದುವರೆಗೂ ನಾವ್ ಯಾವತ್ತಾದ್ರೂ ಮಾತೆತ್ತಿದ್ವಾ? ನಾವು ಕಾಯ್ತಾ ಇದ್ದೀವಿ, ಇನ್ನ 2 ವರ್ಷ ಇದೆ, ಬರ್ಬೋದು, ಮಾಡ್ಬೋದು, ಮಾಡೋಣ. ಆದ್ರೆ ನೀವು ಡೈರೆಕ್ಟ್ ಆಗಿ ನಾನು ಕೇಳ್ತಿರೋದ್ರಲ್ಲಿ ತಪ್ಪಿದ್ರೆ ನೀವು ಹೇಳಿ. ಕೇವಲ 15 ಸೀಟು, ಅತಿ ಹೆಚ್ಚು ಜನಸಂಖ್ಯೆಯ ಸಮುದಾಯ ಮುಸಲ್ಮಾನ್ ಸಮುದಾಯ, 15 ಸೀಟ್ ಮಾತ್ರ. ಆಯ್ತು, ಒಪ್ಕೊಂಡ್ರಿ. ಅದ್ರಲ್ಲೂ ಬೇರೆ ಕಡೆ ಎಲ್ಲ ನಾವು ನಿಮ್ಗೆ ಓಟ್ ಕೊಟ್ಟು ಎಲ್ಲ ಸಮುದಾಯವನ್ನು ಗೆಲ್ಸ್ತೀವಿ ನಾವು. ಇವಾಗ ದಿನೇಶ್ ಗುಂಡೂರಾವ್ ಅವರು 132 ಸೀಟ್ಗಳಿಂದ ಅವರು ಓಟ್ಗಳಿಂದ ವಿನ್ ಆಗಿರೋದು. ಅಲ್ಲೇ ಮುಸಲ್ಮಾನರು ಅಕಸ್ಮಾತ್ ಜಾಸ್ತಿ ಜನಸಂಖ್ಯೆಯಲ್ಲಿ ಓಟ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಅವರು ಸೋತಿರ್ಲಿಲ್ಲ. ಇದೇ ತರ ಎಷ್ಟು ನಿಮ್ಗೆ 12 ಸೀಟು 2000 ವೋಟ್ ಮಾರ್ಜಿನ್ಗಿಂತ ಕಡಿಮೆಯಿಂದ ಇವರು ಗೆದ್ದಿರೋದು. 40 ಸೀಟು 5000 ಮಾರ್ಜಿನ್ ಒಳಗೆ ಹೆಚ್ಚು ಕಡಿಮೆ. ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಹಾಕ್ತಾರೆ, ಬೇರೆ ಯಾವ ಪಕ್ಷಕ್ಕೂ ವೋಟ್ ಹಾಕ್ತಾರೆ ಅಂತ. 2023ರ ಚುನಾವಣೆಯ ಫಲಿತಾಂಶ ಎತ್ತಿ ಬೂತ್ ಲೆವೆಲ್ ವೋಟಿಂಗ್ ಪ್ಯಾಟರ್ನ್ ಅನ್ನ ನೋಡಿ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ವೋಟರ್ ಲಿಸ್ಟ್ ಎತ್ತಿ ಅದರಿಂದ ಮುಸ್ಲಿಂ ಡಾಮಿನೇಟೆಡ್ ಬೂತ್ ಗಳಲ್ಲಿ ಎಷ್ಟು % ಮತದಾನ ಆಯ್ತು ಅಂತ ಹೇಳ್ಬಿಟ್ಟು ಮೀಡಿಯಾದಲ್ಲಿ ಬಂದಿದ್ದು. ನಾನು ಹೇಳಿದ್ದಲ್ಲ, ತಾವು ಮಾಧ್ಯಮದವರು ನೀವು ಪ್ರಸಾರ ಮಾಡಿದ್ದು ಮುಸಲ್ಮಾನರು 92% ವೋಟ್ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಂತ. ಇದು ಸತ್ಯ. ಎಲೆಕ್ಷನ್ ವೆಬ್ಸೈಟ್ ಎತ್ತಿ ನಾವು ವಿಶ್ಲೇಷಕರು ನಾವು ವಿಶ್ಲೇಷಣೆ ಮಾಡಿದ್ದೀವಿ. 100ಕ್ಕೆ 100 ಸತ್ಯ. ಈ 23ರ ಚುನಾವಣೆಯಲ್ಲಿ ಮುಸಲ್ಮಾನರು ಒಕ್ಕಟ್ಟಾಗಿ ಕಾಂಗ್ರೆಸ್ ಮತ ಕೊಟ್ಟಿದ್ದು ಸತ್ಯ. ನೀವೆಲ್ಲರೂ ಸೇರಿ ಯಾವಾಗ ಟಿಕೆಟ್ ಸಿಗ್ಲಿಲ್ಲ ನಿಮ್ಮದೇ ಪಕ್ಷ ನಿಮ್ಮದೇ ಸಮುದಾಯದ ಯಾವ್ದಾದ್ರು ನಿಲ್ಲಿಸಿ ಪ್ರಚಾರ ಮಾಡಿ ಗೆಲ್ಲಿಸ್ಬೋದಿತ್ತಲ್ಲ, ಅವಾಗ ಅದೇ ಹೇಳ್ತೀನಲ್ಲ, ತಪ್ಪಿಂದಾನೇ ನಾವೆಲ್ಲ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಆಗೋದು. ತಪ್ಪುಗಳಾಗಿವೆ, ಹಿಂದೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಮುಂದಕ್ಕೆ ಏನ್ ಮಾಡ್ಬೇಕು, ನಮ್ಮ ನಡೆ ಏನಿರುತ್ತೆ ಅಂತ ನೋಡೋಣ ಕಾದ್ಬಿಟ್ಟು. ಪಕ್ಷದಿಂದ ಸಹಕಾರ ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಹತ್ರ ಆಪ್ಷನ್ ಇಲ್ಲ ಅಂತ ತಿಳ್ಕೊಂಡು ಅದು ಕಾಂಗ್ರೆಸ್ ಪಕ್ಷದ ದಿಗ್ಭ್ರಮೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಚರ್ಚೆಗಳೆಲ್ಲ ಮಾಡಿದೀವಲ್ಲ, ಅದ್ರ ಬಗ್ಗೆ ಎಲ್ಲ ಮಾತು ಬಂದಿದೆ. ಆ ಮಾತನ್ನ ಖಂಡಿಸಿದ್ದೀವಿ. ಆ ತರ ಹೇಳಬಾರ್ದಾಗಿತ್ತು, ಅದೊಂದು ತಪ್ಪು. ಅದಕ್ಕೆ ಖಂಡಿಸಿದ್ದೀವಿ. ಅದು ಎಲೆಕ್ಷನ್ ಅಲ್ಲಿ ಹೇಳಿದ್ದು. ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರುಗಳನ್ನೇ ಹೊಡೆದಾಡುವ ನೀತಿ ಮಾಡ್ತಾ ಇದ್ದಾರೆ ಅಂತ. ಒಂದ್ ಕಡೆ ಜಬ್ಬಾರ್, ಒಂದ್ ಕಡೆ ನಸೀರ್ ಅಹಮದ್, ಸಲೀಂ ಅಹಮದ್ ಅವರೆಲ್ಲರೂ, ಇನ್ನೊಂದ್ ಕಡೆ ಜಮೀರ್ ಅಹಮದ್ ಅವರೆಲ್ಲರೂ ಮಾಧ್ಯಮಗಳಿಂದಾನೇ ನನಗೆ ಈ ಮಾತು ಬಂದಿರೋದು. ಒಂದು ಸಿದ್ದರಾಮಯ್ಯ ಕ್ಯಾಂಪ್ ಇರುತ್ತೆ, DK ಶಿವಕುಮಾರ್ ಕ್ಯಾಂಪ್ ಇರುತ್ತೆ. ಅದು ಯಾವುದೇ ಕ್ಯಾಂಪ್ ಇರಲಿ, ನಾನು ಮಾತಾಡ್ತಿರೋದು ಇವತ್ತು ಕಾಂಗ್ರೆಸ್ ಕ್ಯಾಂಪ್ಗೆ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ನನ್ನ ಮತ್ತೊಂದು ಮಾತು ದಯವಿಟ್ಟು ಈ ಡಿಸ್ಕ್ಲೇಮರ್ ಹೇಳ್ತೀನಿ, ಇವರ ಮಧ್ಯ ಕೂತ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲ. ನಾನು ಇಲ್ಲಿ ಯಾಕೆ ಕೂತಿದ್ದೀನಿ ಅಂತ ಹೇಳಿದ್ರೆ ಕನ್ನಡ ಅನುವಾದ ಮಾಡ್ತಿದ್ದೀನಿ. ನಮ್ಮ ಧರ್ಮಗುರುಗಳು ಇದನ್ನ ಮಾತನ್ನೇ ಅನುವಾದ ಮಾಡಿದ್ದೀನಿ. हमारी तरफ से नसीर अहमद, सलीम अहमद का यही सब एक है हमें वैसा मीडिया की तरफ से ಮಾತಾಡ್ತಿಲ್ಲ. ಯಾಕೆ ಒಗ್ಗಟ್ಟಾಗಿ ಹೋಗ್ತಿಲ್ಲ? ಸಮುದಾಯದ ಮುಖಂಡರುಗಳು ಒಗ್ಗಟ್ಟಾಗಿದ್ದೀರಾ? ನಿಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ. ಪ್ರಶ್ನೆ ಇಲ್ಲಿರೋದು, ನಮ್ಮ ಮುಸಲ್ಮಾನರಲ್ಲಿ ಏನು ಕಿತ್ತಾಟ ಯಾವತ್ತಿಗೂ ಇಲ್ಲ, ಮುಂದೆನೂ ಬರಲ್ಲ. ಇಲ್ಲಿ ಪಕ್ಷದ ಡಿಸಿಪ್ಲಿನ್ ಅಂತ ಇವರು ಅಲ್ಲಿ ಹೆಸರು ತಗೊಳ್ಳಿಲ್ಲ. ಇವ್ರು ಹೇಳಿರೋದು ಏನು ಅಂದ್ರೆ ಪಕ್ಷದಲ್ಲಿ ಈ ತರ ಒಂದು ಆಕ್ಷನ್ ಆಗ್ಬೇಕು ಇವ್ರ ವಿರುದ್ಧ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾವಿವತ್ತು ಹೇಳ್ತಿರೋದು, ಹಿಂದೆ ಬೇರೆ ಸಮುದಾಯದವರು ಬಹಿರಂಗವಾಗಿ ಬಿಜೆಪಿಗೆ ವೋಟ್ ಕೊಡಿ ಅಂತ ಹೇಳಿದ್ರು. ಅದೇ ಕುಟುಂಬದವರು, ಇದೇ ಕ್ಯಾಂಡಿಡೇಟ್ ತಾತಾರವರು ನೀವು ಬಿಜೆಪಿಗೆ ಕೊಡಿ ಅಂತ ಹೇಳಿದ್ರು. ನೀವು ಶೋಕಾಸ್ ನೋಟಿಸು ಕೊಡಲಿಲ್ಲ. ಆದರೆ ನಮ್ಮ ಸಮುದಾಯದ ಯಾರೋ ಹಿಂದೆಯಿಂದ ಏನೋ ಮಾಡೋದ್ರಂತೆ, ಏನೋ ಒಂದು ಷಡ್ಯಂತ್ರ ರಚಿಸಿದ್ರಂತೆ. ಅದೇನೋ ಹಿಂದೆಯಿಂದ ನಡೆದಿರೋದಕ್ಕೆ ಇಷ್ಟು ದೊಡ್ಡ ಒಂದು ಆಕ್ಷನ್ ಅನ್ನ ನೀವು ಮುಸ್ಲಿಂ ಸಮುದಾಯದ ಮೇಲೆ ತಗೊಳ್ತೀರಿ ಅಂತ ನಾವು ಸುಮ್ಮನೆ ಕೂತಿರ್ಬೇಕಾ? ಏನೇನು ಹಿಂದೆ ಶಾಮೂರ್ ಅವರು ಬಿಜೆಪಿ ಪರ ವೋಟ್ ಕೊಡಿ ಅಂತ ಹೇಳಿದ್ರು, ಕ್ರಮ ಆಗಿಲ್ಲ, ಹೀಗಾಗಿದೆ, ಸರಿ ಇರ್ತೀರಾ? ನೀವೇಳ್ಬೇಕು ಮಾಧ್ಯಮದವರು, ಸರಿನಾ? ಮುಸ್ಲಿಂ ಸಮುದಾಯದ ಕೇವಲನಾ ಶೋಕಾಸ್ ನೋಟಿಸು ಕೊಡದೆ ಉಚ್ಚಾರಣೆ ಮಾಡಿಬಿಟ್ರೆ ನಾವೆಲ್ಲ ಸುಮ್ಮನೆ ಕೂತಿರ್ತೀವಾ? ನಮ್ಮ ಕೊಡುಗೆಗಳನ್ನ ನೀವು ಐಡೆಂಟಿಫೈ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ನೀವು ಯಾಕೆ ಮತ ಕೊಡ್ಬೇಕು? ನಾವು
ಅವ್ರ ಕಡೆ ಕೆಲವು ದಾಖಲೆ ಇದೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಉಚ್ಚಾಟನೆ ಆಗಿದ್ದಾರೆ. ಸರ್, ಇದು ಹಿಂದೆಯಿಂದ ನಡೆದಿರುವ ಷಡ್ಯಂತ್ರ ಅಂತ ಪಕ್ಷ ಹೇಳ್ತೀನಿ ಅಲ್ವಾ, ಅದು ನಾನು ಕೇಳಿಸ್ಕೊಂಡಿದ್ದೀನಿ. ಬಹಿರಂಗಾಗಿ ಎಲ್ಲರ ಮುಂದೆ ಶಿವಮೊಗ್ಗದಲ್ಲಿ ಒಂದು ಇದರಲ್ಲಿ ಚುನಾವಣಾ ಪ್ರಚಾರದಲ್ಲೇ ಅದು ನೀವು ಯಡಿಯೂರಪ್ಪನ ಮಗನಿಗೆ ಎಲ್ಲರೂ ಓಟ್ ಕೊಡಿ, ಒಳ್ಳೆ ಕೆಲಸ ಮಾಡೋರು ಅಂತ ಬಿಟ್ಟು ಬಿಜೆಪಿ ಕೊಡಿ ಅಂತ ಡೈರೆಕ್ಟ್ ಹೇಳಿದವ್ರ ಮೇಲೆ ಏನು ಆಕ್ಷನ್ ತಗೊಳ್ದೆ ಇವತ್ತೇನೋ ಇದೆ ಇಲ್ಲ ಏನು ಮುಂದಕ್ಕೆ ಬಂದಿಲ್ಲ. ಆದ್ರೆ ಇನ್ನ ನೀವು ಶಿಸ್ತು ಕಮಿಟಿಯಲ್ಲೂ ಹೋಗಲ್ಲ, ಇನ್ನ ಫಲಿತಾಂಶನೂ ಬಂದಿಲ್ಲ, ಡೈರೆಕ್ಟ್ ಉಚ್ಚಾಟನೆ ಮಾಡ್ಬಿಡ್ತೀರಾ ಅಂದ್ರೆ ಮುಸಲ್ಮಾನ್ ಸಮುದಾಯಕ್ಕೆ ನೀವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ನಿಸ್ಕೊಂಡಿದ್ದೀರಾ. ಅದು ನಿಮ್ಮ ತಪ್ಪು ಕಲ್ಪನೆ. ಇವತ್ತಿನಿಂದ ಅದು ಮುಗಿದೋಗ್ಬಿಡ್ಬೇಕು. ಮುಂದಕ್ಕೆ ಇದೆಲ್ಲ ನಾವು ಸಹಿಸಿಕೊಳ್ಳಲ್ಲ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ತಪ್ಪಿ ಅನ್ಯಾಯ ಆಗಿದೆ, ನಸೀರ್ ಮತ್ತೆ ಜಬ್ಬರ್ ಅವ್ರ ಕಾರಣ ಅಂತ ರಿಜ್ವಾನ್ ಅರ್ಷದ್ ಹೇಳ್ತಾರೆ. ನಾವು ಒಪ್ತೀರಾ ಇದನ್ನ? ಸರ್, ರಿಜ್ವಾನ್ ಅರ್ಷದ್ ಅವರು ಸ್ವತಃ ಹೋಗ್ಬಿಟ್ಟು ಓಡ್ತಿದ್ರು, ಸೀಟ್ ಕೇಳಿದ್ರಲ್ಲ, ಅವ್ರ ಮನೆಯಲ್ಲೇ ಚರ್ಚೆ ಆಯ್ತಲ್ವಾ. ಸರ್ಜೇವಾಲಾ ಅವರು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲೇ ನಮ್ಮ ಗುರುಗಳು ಕೂತಿದ್ರು, ಎಲ್ಲರೂ ಸೇರಿ ಆಯ್ತು ಈ ಸಲ ಅಲ್ಪಸಂಖ್ಯಾತರಿಗೆ ಕೊಡೋಣ, ನಿಮ್ಮವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ಲಿಲ್ವಾ? ಲಾಸ್ಟ್ ಮೊಮೆಂಟ್ ವರೆಗೂ ಹೇಳ್ಕೊಂಡ್ಬಂದ್ಬಿಟ್ಟು ನೀವು ತೀರ್ಮಾನ ತಗೊಳ್ದೆ 100 ವರ್ಷ ಹಳೆಯ ಪಾರ್ಟಿ ನೀವು ಎಲೆಕ್ಷನ್ ಅನೌನ್ಸ್ ಆಗಿದ ತಕ್ಷಣ ಟಿಕೆಟ್ ಬಗ್ಗೆ ಮಾತಾಡಿದಿರ. 2 ದಿನ ಇದೆ ಚುನಾವಣೆಗೆ ಅಂತ ಹೇಳುವಾಗ ನಾಮಿನೇಷನ್ ಫೈಲಿಂಗ್ ಲಾಸ್ಟ್ ಡೇಟ್ ಬಂದಾಗ 1 ದಿನ ಹಿಂದೆ 2 ದಿನ ಹಿಂದೆ ನೀವು ಮೀಟಿಂಗ್ ಮಾಡಿದ್ರೆ ಅದು ನಮ್ಮ ತಪ್ಪ, ಸಮುದಾಯದ ತಪ್ಪ, ಇಲ್ಲ ಕಾಂಗ್ರೆಸ್ ಪಕ್ಷದ ತಪ್ಪ ಅಂತ ಹೇಳೋದು ನೀವೇ ಅರ್ಥ ಮಾಡ್ಕೊಳ್ಳಿ. एक मिनट देखो, ये जो टैक्टिक है जिसका हम आज जो आए हैं, कांग्रेस की तरफ से मुस्लिम कम्युनिटी की जो नाइंसाफी है उसके खिलाफ हम ये करने आए हैं। ಇವತ್ತು ನಾವಿಲ್ಲಿ ಗೊತ್ತಿರೋದು ಮುಸ್ಲಿಂ ಸಮುದಾಯದ ಜೊತೆ ಕಾಂಗ್ರೆಸ್ ಪಕ್ಷ ಮಾಡಿರುವ ಅನ್ಯಾಯದ ಬಗ್ಗೆ ಮಾತಾಡಕ್ ನಾವು ಬಂದಿರೋದು. ಅಷ್ಟಕ್ಕೆ ಸುದ್ದಿಗೋಷ್ಠಿ ನಾವು ಮುಗಿಸೋಣ. ಪ್ರಶ್ನೆಗಳಿದ್ರು ಬೇಕಾದ್ರೆ